ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಥಾಟ್ ಹಲವರಿಗೆ ಇದೆ. ಆದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಡ, ರಿಸ್ಕ್ ಕಡಿಮೆ ಇರಬೇಕು, ಡೈಲಿ ಕ್ಯಾಶ್ ಫ್ಲೋ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಕಾಮನ್. ಮಾರ್ಕೆಟ್ ನಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ, ಆದ್ರೆ ಗ್ರೌಂಡ್ ಲೆವೆಲ್ ಸ್ಮಾಲ್ ಬಿಸ್ನೆಸ್ ಡಿಮ್ಯಾಂಡ್ ಚೇಂಜ್ ಆಗೋದೇ ಇಲ್ಲ. ಸಿಂಪಲ್ ಪ್ರಾಡಕ್ಟ್ಸ್, ರಿಪೀಟ್ ಕಸ್ಟಮರ್, ಸಾಲಿಡ್ ಇನ್ಕಮ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಜಿತ್ರಾ ಕಲೆಕ್ಷನ್ಸ್. ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಬಹುದಾದ ಟಾಪ್ 5 ಸ್ಮಾಲ್ ಬಿಸ್ನೆಸ್ ಐಡಿಯಾಗಳನ್ನ ನೋಡೋಣ ಬನ್ನಿ. ಫಸ್ಟ್ ಒನ್, ಚಾರ್ಟ್ ಅಂಡ್ ಜಿಯೋ ಸೆಟಪ್. ಈ ಬಿಸ್ನೆಸ್ ನಲ್ಲಿ ಶೋ ಆಫ್ ಅಥವಾ ಹೆವಿ ಸೆಟಪ್ ಕೆಲಸಕ್ಕೆ ಬರಲ್ಲ. ಕಸ್ಟಮರ್ಸ್ ಟೇಸ್ಟ್ ಮತ್ತು ಐಸಿನ್ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ. ಟ್ರಸ್ಟ್ ಬಿಲ್ಡ್ ಆದ್ರೆ ಬಿಸ್ನೆಸ್ ಸ್ಟೇಬಲ್ ಆಗುತ್ತೆ. ಚಾರ್ಟ್ಸ್ ಐಟಮ್ ಜೊತೆ ಜ್ಯೂಸ್ ನ ಆಡ್ ಮಾಡಿದ್ರೆ ರಾ ಮೆಟೀರಿಯಲ್ ಮ್ಯಾಕ್ಸಿಮಮ್ ಯುಟಿಲೈಸ್ ಆಗುತ್ತೆ, ಜೊತೆಗೆ ಆವರೇಜ್ ಬಿಲ್ಲಿಂಗ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಆಪರೇಷನ್ ಸಿಂಪಲ್ ಆಗಿರೋದ್ರಿಂದ ಮ್ಯಾನೇಜ್ ಈಸಿಯಾಗಿ ಮಾಡಬಹುದು. ಈ ಬಿಸ್ನೆಸ್ ಲೋ ಇನ್ವೆಸ್ಟ್ಮೆಂಟ್ ಮಾಡೆಲ್ ಆಗಿರೋದ್ರಿಂದ ರಿಸ್ಕ್ ಕಡಿಮೆ, ಡೈಲಿ ಕ್ಯಾಶ್ ಫ್ಲೋ ಕನ್ಸಿಸ್ಟೆಂಟ್, ಜೊತೆಗೆ ಫ್ಯೂಚರ್ ಎಕ್ಸ್ಪಾನ್ಷನ್ ಸ್ಕೋಪ್ ಕೂಡ ಓಪನ್ ಆಗುತ್ತೆ. ಸೆಕೆಂಡ್ ಒನ್, ಶುಗರ್ ಕೇನ್ ಜ್ಯೂಸ್ ಅಂಡ್ ಐಸ್ ಕ್ರೀಮ್ ಚಾರ್ಟ್. ಶುಗರ್ ಕೇನ್ ಜ್ಯೂಸ್ ಬಿಸ್ನೆಸ್ ಕಂಪ್ಲೀಟ್ಲಿ ಕ್ಲೀನ್ಲಿನೆಸ್ ಮತ್ತೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಗ್ಲಿಜಿಯನ್ಸಿ ಮಾಡಿದ್ರೆ ಕಸ್ಟಮರ್ ಟ್ರಸ್ಟ್ ಡ್ರಾಪ್ ಆಗುತ್ತೆ. ಶುಗರ್ ಕೇನ್ ಜ್ಯೂಸ್ ನ ಮೇನ್ ಪ್ರಾಡಕ್ಟ್ ಆಗಿಟ್ಟು ಐಸ್ ಕ್ರೀಮ್ ನ ಸೆಕೆಂಡರಿ ಪ್ರಾಡಕ್ಟ್ ಆಗಿ ರನ್ ಮಾಡಿದ್ರೆ ಫ್ಯಾಮಿಲಿ ಕ್ರೌಡೆಡ್ ಅಟ್ರಾಕ್ಟ್ ಆಗುತ್ತೆ. ಇದು ಹೈ ಮಾರ್ಜಿನ್ ಬಿಸ್ನೆಸ್ ಆಗಿರೋದ್ರಿಂದ ಬಂಡವಾಳ ಫಾಸ್ಟ್ ರಿಕವರಿ ಆಗುತ್ತೆ, ಜೊತೆಗೆ ಫೆಸ್ಟಿವಲ್ ಡೇಸ್ ನಲ್ಲಿ ರೆವೆನ್ಯೂ ಪುಷ್ ಮಾಡುತ್ತೆ. ಥರ್ಡ್ ಒನ್, ಎಗ್ ಸೆಂಟರ್. ಎಗ್ ಸೆಂಟರ್ ಸಿಂಪಲ್ ಬಿಸ್ನೆಸ್ ಅಲ್ಲ. ರಾ ಮೆಟೀರಿಯಲ್ ಕಂಟ್ರೋಲ್ ಜೊತೆಗೆ ಸ್ಮೆಲ್ ಮ್ಯಾನೇಜ್ಮೆಂಟ್ ನ ಇಗ್ನೋರ್ ಮಾಡಿದ್ರೆ ಸಸ್ಟೈನ್ ಆಗೋದು ತುಂಬಾನೇ ಕಷ್ಟ. ಲಿಮಿಟೆಡ್ ಮೆನು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ವೇಸ್ಟೇಜ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಮ್ಯಾನ್ ಪವರ್ ಮಿನಿಮಲ್ ಇದ್ರೂ ಸಾಕಾಗಬಹುದು. ಇಯರ್ ರೌಂಡ್ ಸ್ಟೇಬಲ್ ಡಿಮ್ಯಾಂಡ್ ಇರೋದ್ರಿಂದ ಇನ್ಕಮ್ ಪ್ರಿಡಿಕ್ಟಬಲ್, ಜೊತೆಗೆ ಸೀಸನಲ್ ಬೂಸ್ಟ್ ಅಡಿಷನಲ್ ಅಡ್ವಾಂಟೇಜ್. ಫೋರ್ತ್ ಒನ್, ಪಾಪ್ಕಾರ್ನ್ ಅಂಡ್ ಸ್ವೀಟ್ ಕಾರ್ನ್ ಚಾರ್ಟ್. ಪಾಪ್ಕಾರ್ನ್ ಬಿಸ್ನೆಸ್ ಸಿಂಪಲ್ ಅಂತ ಅನ್ಸಬಹುದು, ಆದ್ರೆ ರಾ ಮೆಟೀರಿಯಲ್ ಕ್ವಾಲಿಟಿ ಮತ್ತು ಸ್ಮೆಲ್ ಕಂಟ್ರೋಲ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಕಸ್ಟಮರ್ ರಿಪೀಟ್ ಆಗೋ ಚಾನ್ಸೇ ಇಲ್ಲ. ಬಟರ್ ಪಾಪ್ಕಾರ್ನ್, ಮಸಾಲಾ ಪಾಪ್ಕಾರ್ನ್ ಜೊತೆಗೆ ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಆಡ್ ಮಾಡಿದ್ರೆ ಕಿಡ್ಸ್ ಹಾಗೂ ಫ್ಯಾಮಿಲಿ ಕ್ರೌಡೆಡ್ ಅಟ್ರಾಕ್ಟ್ ಆಗುತ್ತೆ, ಜೊತೆಗೆ ಪ್ರಿಪರೇಷನ್ ಈಸಿ, ಹಾಗೆ ವೇಸ್ಟೇಜ್ ಕೂಡ ಕಡಿಮೆ. ಲೋ ಇನ್ವೆಸ್ಟ್ಮೆಂಟ್ ಸೆಟಪ್, ಹೈ ಮಾರ್ಜಿನ್ ಸ್ನಾಕ್ಸ್ ಕೆಟಗರಿ, ಈವೆಂಟ್ಸ್ ಮತ್ತು ವೀಕೆಂಡ್ ಕ್ರೌಡೆಡ್ ಯೂಸೇಜ್ ಅಡ್ವಾಂಟೇಜ್. ಇದೊಂದು ಪೋರ್ಟಬಲ್ ಬಿಸ್ನೆಸ್ ಮಾಡೆಲ್. ಫಿಫ್ತ್ ಒನ್, ಮಿನಿ ಟಿಫನ್ ಅಂಡ್ ದೋಸಾ ಪಾಯಿಂಟ್. ಫುಡ್ ಬಿಸ್ನೆಸ್ ಸಕ್ಸಸ್ ಡಿಪೆಂಡ್ ಆಗಿರೋದು ಕನ್ಸಿಸ್ಟೆನ್ಸಿ ಮೇಲೆ. ಟೇಸ್ಟ್ ಡೈಲಿ ಚೇಂಜ್ ಆಗ್ತಾ ಹೋದ್ರೆ ಕಸ್ಟಮರ್ಸ್ ಪರ್ಮನೆಂಟ್ಲಿ ಶಿಫ್ಟ್ ಆಗ್ತಾರೆ. ದೋಸಾ, ಇಡ್ಲಿ, ವಡೆ 3 ಐಟಮ್ ಫೋಕಸ್ ಮಾಡಿದ್ರೆ ರಾ ಮೆಟೀರಿಯಲ್ ಕಂಟ್ರೋಲ್ ಈಸಿ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಪ್ರಿಪರೇಷನ್ ಮ್ಯಾನೇಜಬಲ್ ಆಗುತ್ತೆ. ಬ್ರೇಕ್ಫಾಸ್ಟ್ ಡಿಮ್ಯಾಂಡ್ ಇಯರ್ ರೌಂಡ್ ಸ್ಟೇಬಲ್. ಮಾರ್ಜಿನ್ ಮಾಡರೇಟ್ ಆದ್ರೂ ವ್ಯಾಲ್ಯೂಮ್ ಹೈ ಆಗಿರುತ್ತೆ. ಲಾಂಗ್ ಟರ್ಮ್ ಸಸ್ಟೈನ್ ಮಾಡಬಹುದಾದಂತಹ ಬಿಸ್ನೆಸ್. ಬಿಸ್ನೆಸ್ ಸಕ್ಸಸ್ ಐಡಿಯಾ ಮೇಲೆ ಮಾತ್ರ ಡಿಪೆಂಡ್ ಆಗೋದಿಲ್ಲ. ಲೊಕೇಶನ್ ಸೆಲೆಕ್ಷನ್, ಕನ್ಸಿಸ್ಟೆನ್ಸಿ, ಕಸ್ಟಮರ್ ಹ್ಯಾಂಡ್ಲಿಂಗ್ ಇವೆಲ್ಲ ಕರೆಕ್ಟ್ ಆಗಿದ್ರೆ ಸ್ಮಾಲ್ ಬಿಸ್ನೆಸ್ ಕೂಡ ಬಿಗ್ ಇನ್ಕಮ್ ಗ್ಯಾರಂಟಿ ಮಾಡುತ್ತೆ. ನಿಮಗೆ ಯಾವ ಐಡಿಯಾ ಇಷ್ಟ ಆಯ್ತು ಅನ್ನೋದ್ರ ಜೊತೆಗೆ ಇನ್ನು ಡೀಟೇಲ್ಡ್ ಬ್ರೇಕ್ ಡೌನ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಂತಹ ಯೂಸ್ಫುಲ್ ಬಿಸ್ನೆಸ್ ಇನ್ಫಾರ್ಮೇಶನ್ ಗಾಗಿ ನಿಜಿತ್ರಾ ಕಲೆಕ್ಷನ್ಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.